ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಭಾವನಾ. ಇದು ಸ್ಯಾಟರ್ಡೆ ದಿನದ ವ್ಲಾಗ್ ಆಗಿರುತ್ತೆ. ಎವ್ರಿ ಸ್ಯಾಟರ್ಡೆ 5:30 5:45 ನನ್ನ ಡೇ ಸ್ಟಾರ್ಟ್ ಆಗುತ್ತೆ. ನನ್ನ ಜೊತೆ ಪಾಪು ಕೂಡ ಎದ್ದೊಳ್ತಾರೆ. ಅವರಿಗೆ ಇನ್ನೊಂದು ಸತಿ ಫೀಡ್ ಮಾಡಿ ಮಲಗಿಸೋ ಅಷ್ಟರಲ್ಲಿ ಫುಲ್ ಬೆಳಕಾಗೋಗಿರುತ್ತೆ. ಅವ್ರನ್ನ ಕೂಡ ಮಲಗಿಸ್ಬಿಟ್ಟು ಮನೆ ಕಸ ಎಲ್ಲ ಗುಡಿಸ್ಬಿಟ್ಟು ಈಗ ನೆಲ ಒರೆಸೋದಕ್ಕೆ ಉಪ್ಪು ಅರಿಶಿನ ನಾನು ಯಾವಾಗಲೂ ಬಳಸ್ತೀನಿ. ಮರ್ತೋಗುತ್ತೆ ಅಂತ ಒಂದು ಬಾಕ್ಸಲ್ಲಿ ರೆಡಿ ಮಾಡಿ ಇಟ್ಕೊಳ್ತೀನಿ. ಜೊತೆಗೆ ಫಿನಲ್ ಕೂಡ ಹಾಕ್ಕೊಳ್ತೀನಿ, ಜಸ್ಟ್ ಫ್ರೇಗ್ರೆನ್ಸಿಗೆ ಅಷ್ಟೇ. ಸೊ ಮನೆ ಕಸ ಎಲ್ಲ ಗುಡಿಸಿ ನೆಲ ಎಲ್ಲ ಒರೆಸ್ಕೊಳ್ತಾ ಇದ್ದೀನಿ. ನೈಟ್ ನನ್ನ ಹಸ್ಬೆಂಡ್ ಒಬ್ಬರು ಲೇಟ್ ಔಟ್ ಸ್ಟೇಜ್ ಪಾತ್ರೆ ಇತ್ತು, ಅದನ್ನು ಕೂಡ ತೊಳ್ಕೊಂಡು ಬಾಗಿಲಿಗೆ ಒಂದು ಚೆಂದದೊಂದು ರಂಗೋಲಿ ಬಿಟ್ಟಿದ್ದೀನಿ. ರಂಗೋಲಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ. ನನ್ನ ಮಕ್ಕಳು ಕೂಡ ಇನ್ನೂ ಮಲಗಿದ್ದಾರೆ. ಸೊ ನಾನು ಕೂಡ ಸ್ನಾನ ಮಾಡ್ಕೊಂಡು ಬಂದೆ. ನನ್ನ ಮಗಳಿಗೆ ಫುಡ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಮಾಡಿಟ್ರೆ ಅವರು ಎದ್ದಿದ ತಕ್ಷಣ ನಾನು ಅವರಿಗೆ ತಿನ್ನಿಸ್ಲಿಕ್ಕೆ ಸರಿ ಹೋಗುತ್ತೆ. ಇವಾಗ ಹೂವು ಎಲ್ಲ ಇಟ್ಟು ದೀಪ ಎಲ್ಲ ಹಚ್ಚಿ ರೆಡಿ ಮಾಡಿ ಇಟ್ಕೊಳ್ತೀನಿ. ನೈವೇದ್ಯ ರೆಡಿ ಮಾಡಬೇಕು, ಅದಕ್ಕೋಸ್ಕರ ನೈವೇದ್ಯ ರೆಡಿ ಆದಮೇಲೆ ಗಂಟೆ ಹೊಡೆದು ಪೂಜೆ ಮಾಡೋದಷ್ಟೇ. ಇಲ್ಲಿ ನನ್ನ ಮಗಳು ಫುಡ್ ಕೂಡ ರೆಡಿ ಆಗಿದೆ. ಇದು ನಮ್ಮ ತೋಟದ್ದೇ ಫ್ರೂಟ್ಸು. ತುಂಬ ಮೇಲ್ಗಡೆ ಸಿಪ್ಪೆ ಎಲ್ಲ ಹೋಗಿತ್ತು ಅಂತ ಜಾಸ್ತಿನೇ ಲೇಯರ್ಸ್ ತೆಗಿಳ್ತಾ ಇದ್ದೀನಿ. ಹಣ್ಣು ಮಾತ್ರ ಸಿಕ್ಕಾಪಟ್ಟೆ ಸ್ವೀಟಾಗಿತ್ತು. ಮೇಲಷ್ಟೇ ಈ ಥರ ಆಗಿದೆ, ಒಳಗಡೆ ತುಂಬಾ ಚೆನ್ನಾಗಿದೆ. ಸೊ ಪಾಪಕ್ಕೆ ತಿನ್ನಿಸೋದ್ರಿಂದ ಸ್ವಲ್ಪ ನಾನು ಜಾಸ್ತಿನೇ ಸಿಪ್ಪೆ ತೆಗಿತಾ ಇದ್ದೀನಿ. ಒಳಗಡೆ ಇರೋ ಬೀಜನೆಲ್ಲ ಕ್ಲೀನ್ ಮಾಡ್ಕೊಳ್ತಿ ಫ್ರೂಟ್ಸ್ನ ಕಟ್ ಮಾಡ್ಕೊಂಡು ಇದೇ ಫ್ರೂಟ್ಸ್ನ ದೇವ್ರ ನೈವೇದ್ಯ ಕೂಡ ಇಡ್ತೀನಿ. ದೇವ್ರ ನೈವೇದ್ಯಕ್ಕೆ ಫ್ರೂಟ್ಸ್ನೆಲ್ಲ ಇಟ್ಟು ಈಗ ಧೂಪನೆಲ್ಲ ಹಚ್ಕೊಂಡು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕೊನೆಗೂ ಪೂಜೆ ಕೂಡ ಎಲ್ಲ ಮುಗಿಸ್ಕೊಂಡಿದ್ದಾಯಿತು. ಪೂಜೆ ಮಾಡಿದರೆ ಮನೇಲಿ ಒಂಥರ ಪ್ರಶಾಂತತೆ ಇರುತ್ತೆ. ಆ ಧೂಪ ಸ್ಮೆಲ್ಲು ಅದೆಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಲ್ಲ. ನನ್ನ ಮಗಳು ಕೂಡ ಎದ್ದಿದ್ರು. ಸೊ ಅವ್ರಿಗೆ ಕೂಡ ಬ್ರೇಕ್ಫಾಸ್ಟ್ ಮಾಡಿಸ್ತಾ ಇದ್ದೀನಿ. ನಮ್ಮದು ಅಂಗಡಿ ಮನೆ ಇರೋದ್ರಿಂದ ಇವ್ರ ಮುಂದೆ ಅಂಗಡಿ ಇದೆ, ಹಿಂದೆ ಸೈಡು ಮನೆ ಇದೆ. ಅವ್ರಿಗೇನೋ ಗೊತ್ತಿಲ್ಲ, ಸ್ಕೇಲಲ್ಲಿ ಬರೋ ಲೈಟ್ ಅಂದರೆ ತುಂಬಾ ಇಷ್ಟ. ಅದು ನೋಡ್ಕೊಂಡು ಟೈಮ್ ಪಾಸ್ ಮಾಡ್ತಾರೆ. ಹಾಗೆ ಊಟ ಕೂಡ ಮುಗಿಸ್ಕೊಂಡ್ಳು. ನಾನು ನಮ್ಮ ಬ್ರೇಕ್ಫಾಸ್ಟಿಗೆ ದೋಸೆನ ರೆಡಿ ಮಾಡ್ಕೊಂಡಿದ್ದೆ. ದೋಸೆಗೆ ಈರುಳ್ಳಿ ತಿಕ್ಕೋದ್ರಿಂದ ದೋಸೆ ಅಂಟೋದಿಲ್ಲ, ಮತ್ತು ದೋಸೆ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಟ್ರೈ ಮಾಡಿ. ನಾನು ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡೆ. ಹಾಗೆ ಫ್ರೂಟ್ಸ್ ಇತ್ತು ಅಂತ ಅದೊಂದು ಬೌಲ್ ತೊಗೊಂಡು ನನ್ನ ಮಗಳಿಗೆ ಸ್ನಾನ ಎಲ್ಲ ಮಾಡಿಸಿ ತೊಟ್ಲಲ್ಲಿ ಹಾಕಿ ಮಲಗಿಸಿದ್ದೀನಿ. ಅವರು ಮಲ್ಕೊಂಡಿದ್ದಾರೆ. ನನ್ನ ಮಗಳನ್ನ ಮನೆಯಲ್ಲೇ ಬಿಟ್ಬಿಟ್ಟು ನಾನಿವಾಗ ತೋಟದ ಮನೆಗೆ ಹೋಗ್ತಾ ಇದ್ದೀನಿ. ನಮ್ಮ ಅತ್ತೆಗೆ ಹುಷಾರಿಲ್ಲದಿರೋ ಕಾರಣದಿಂದ ಅಲ್ಲೂ ಕೂಡ ನಾನೇ ಪೂಜೆ ಮಾಡಬೇಕು. ಪಾಪು ಮನೆಯಲ್ಲೇ ಮಲಗಿರೋದ್ರಿಂದ ನನ್ನ ಹಸ್ಬೆಂಡ್ ನನಗೆ ಡ್ರಾಪ್ ಮಾಡಿ ವಾಪಸ್ ಮನೆಗೆ ಹೋಗ್ತಾರೆ.
ಇಲ್ಲೂ ಕೂಡ ಕಸ ಎಲ್ಲ ಗುಡಿಸ್ಕೊಂಡು ಮನೆಯನ್ನು ಕ್ಲೀನ್ ಮಾಡ್ಕೋಬೇಕು. ಕಸ ಎಲ್ಲ ಗುಡಿಸಿದ್ದಾದಮೇಲೆ ಮನೆ ಪೂರ್ತಿ ನೆಲನ ಒರೆಸ್ಕೊಳ್ತಾ ಇದ್ದೀನಿ. ಇಲ್ಲಿ ಯಾರೂ ಇರೋದಿಲ್ಲ, ಸೊ ಹಾಗಾಗಿ ಒಂದು ಸರ್ತಿ ನೆಲನ ಒರೆಸ್ಕೊಳ್ತೀನಿ, ತುಂಬ ಒರ್ಸೋಕ್ಕೆ ಹೋಗೋದಿಲ್ಲ. ಫೈನಲಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಮನೆ ಎಷ್ಟು ಫ್ರೆಶ್ಶಾಗಿ ಕಾಣಿಸ್ತಾ ಇದೆ. ಇದು ನನ್ನ ಫಸ್ಟ್ನೇ ಮಗ ಅಂತಲೇ ಹೇಳ್ಬೋದು, ನಮ್ಮ ಮನೆ ಪಪ್ಪಿ. ಇದು ನಮ್ಮ ತೋಟ, ನಮ್ಮದೇ ಒಂದೇ ಮನೆ ಇರೋದು ತೋಟದೊಳಗೆ. ಸೊ ನಾನು ಕೈಕಾಲೆಲ್ಲ ತೊಳ್ಕೊಂಡು ದೇವ್ರ ಪೂಜೆ ಮಾಡೋಕ್ಕೆ ಹೋದೆ. ಹಳೆ ಹೂವು ಎಲ್ಲ ತೆಗೆದುಬಿಟ್ಟು ಫೋಟೋ ಎಲ್ಲ ಒರೆಸ್ಕೊಂಡು ಪೂಜೆ ಮಾಡಬೇಕು. ಇದು ಸ್ವಲ್ಪ ತುಂಬ ಹೊತ್ತಾಗುತ್ತೆ ಇವತ್ತು. ಶುಕ್ರವಾರ ಆಗಿರೋದ್ರಿಂದ ದೇವ್ರ ಸಾಮಾನೆಲ್ಲ ತೊಳೆದು ತಿದ್ದಿ ಪೂಜೆ ಮಾಡಬೇಕು. ಸೊ ನಾನು ಗುರುವಾರ ಈವ್ನಿಂಗೇ ಎಲ್ಲ ಕ್ಲೀನ್ ಮಾಡಿಟ್ಟಿದ್ದೆ. ಇವಾಗ ಬರೀ ದೇವ್ರ ಫೋಟೋ ಒರೆಸಿ ನಾಮನ ಇಟ್ಟು ಪೂಜೆ ಮಾಡೋದಷ್ಟೇ.
ಫೋನ್ ಬಂದಿತ್ತು, ಪಾಪು ಎದ್ದಿದ್ದಾಳೆ ಬನ್ನಿ ಬೇಗ ಅಂತ. ಹಾಗಾಗಿ ಸ್ವಲ್ಪ ಬೇಗನೆ ಪೂಜೆ ಮುಗಿಸ್ಕೊಂಡೆ. ಪೂಜೆನ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ, ಹಾಗಾಗಿ ಬರೀ 2 ಧೂಪ ಮಾತ್ರ ಹಚ್ಚಿ ಹೋಗಿದೆ, ನಮ್ಮ ಅತ್ತೆ ಹೇಳಿ ಹೋಗಿದ್ದೆ. ಸೊ ನಾವು ರೆಡಿಯಾಗಿ ನಾನು ಹೋಗೋತ್ತೀನಿ, ಪಾಪು ಎದ್ದಿದ್ಲು. ನಾವು ಹೋದ್ವಿ ನಮ್ಮನೆ ದೇವಸ್ಥಾನಕ್ಕೆ. ಇದು ನಮ್ಮನೆ ದೇವರಾಗಿರೋ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಅಂತ ಭದ್ರಾವತಿಯಲ್ಲಿರೋದು. ಅಲ್ಲಿಂದ ಮುಗಿಸ್ಕೊಂಡು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಮತ್ತು ಷಣ್ಮತ್ಮ ದೇವಸ್ಥಾನಕ್ಕೆ ಹೋಗಿ ವಾಪಸ್ ಮನೆಗೆ ಹೋದ್ವಿ. ದೇವಸ್ಥಾನದಿಂದ ತಂದಿರೋ ಪ್ರಸಾದನೆಲ್ಲ ದೇವ್ರ ಹತ್ರ ಇಟ್ಬಿಟ್ಟು ಮತ್ತೊಮ್ಮೆ ನಮಸ್ಕಾರ ಮಾಡ್ಕೊಂಡ್ವಿ. ನನ್ನ ಮಗಳು ಆಟ ಆಡ್ತಾ ಇದ್ದಾರೆ. ಮೀಶೋಯಿಂದ ಒಂದು ಜಾಕೆಟ್ನ ಆರ್ಡ್ರ್ ಹಾಕಿದ್ದೆ, ಅದು ಕೂಡ ಬಂದಿತ್ತು. ಅದನ್ನೇ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಬಟನ್ ಲಾಕ್ ಆಗೋ ಜಾಕೆಟ್ ಅಂದ್ಕೊಂಡೆ, ಜಸ್ಟ್ ಶೋಗಷ್ಟೇ ಬಟನ್ನ ಕೊಟ್ಟಿದ್ದಾರೆ. ಜಾಕೆಟ್ ಸೈಜ್ ಕೂಡ ಫಿಟ್ ಆಗ್ತಾಯಿತ್ತು. ಸೊ ಮಧ್ಯಾಹ್ನಕ್ಕೆ ನನ್ನ ಮಗಳಿಗೆ ಮಾಲ್ಟ್ನ ಮಾಡೋಕ್ಕೆ ಇಟ್ಕೊಂಡೆ. ನನ್ನ ಮಗಳು ಮಾಲ್ಟ್ ಕೂಡ ರೆಡಿ ಆಯಿತು. ಇದು ನನ್ನ ತಮ್ಮಂಗೆ ದೋಸೆ ಹಾಕ್ಕೊಡ್ತಾ ಇದ್ದೆ. ನಮ್ಮದು ಊಟ ದೇವಸ್ಥಾನದಲ್ಲೇ ಆಗಿದ್ದರಿಂದ ನಾವು ಮಧ್ಯಾಹ್ನ ಊಟ ಏನು ಮಾಡೋಕ್ಕೆ ಹೋಗಲಿಲ್ಲ. ನನ್ನ ಮಗಳು ಫುಡ್ ಕೂಡ ರೆಡಿ ಆಗಿತ್ತು. ಈಗ ಅವ್ರಿಗೆ ಅದನ್ನು ತಿನ್ನಿಸಿ ನಾನು ಮಧ್ಯಾಹ್ನಕ್ಕೆ ಒಂದು ಬೌಲ್ ಪಪ್ಪಾಯ ತಿಂದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ, ಹಾಗೆ ಸಪೋರ್ಟ್ ಕೂಡ ಮಾಡಿ. ಬಾಯ್ ಬಾಯ್.